ರಾಮ ಅವಾಗ ಬಾಣನ ತೆಗೆದು ನೆಲಕ್ಕೆ ಹೊಡೆದಾಗ ಭೂಮಿಯಿಂದ ನೀರು ಚಿಮ್ಮುತ್ತೆ ಸ್ನೇಹಿತರೆ. ಇದೇ ಆ ಜಾಗ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನ್ ಸಮಾಚಾರ? ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಸ್ನೇಹಿತರೆ, ಇವತ್ತು ಮಂದಾರಗಿರಿ ಹಿಲ್ಸ್, ತುಮಕೂರು ಹತ್ರ ಇರುವಂತ ಮಂದಾರಗಿರಿ ಹಿಲ್ಸ್ ಹತ್ರ ಹೋಗ್ತಾ ಇದ್ದೀನಿ. ಅದೊಂದು ಟೆಂಪಲ್ ಸ್ನೇಹಿತರೆ. ಅಲ್ಲಿ ನಿಮ್ಗೆ ನೋಡಿರ್ಬೋದು, ಬುದ್ಧನ ಮೇಲೆ ಒಂದು ಮರ ಮಾಡಿದ್ದಾರೆ. ಅದು ಆಕ್ಚುಲಿ ಮಾನವ ನಿರ್ಮಿತ, ಆರ್ಟಿಫಿಷಿಯಲ್. ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬೆಟ್ಟದ ಮೇಲೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಲೋ ಸ್ನೇಹಿತರೆ, ನಾವಿವಾಗ ತುಮಕೂರು ಹೈವೇದಲ್ಲಿ ಇದೀವಿ. ನಾನು ಯಾವ ರೂಟಲ್ಲಿ ಬಂದೆ ಅಂದ್ರೆ ಸ್ನೇಹಿತರೆ, ನೈಸ್ ರೋಡ್ ಇಂದ ಸ್ವಲ್ಪ ಕೆಂಗೇರಿಗೆ ಬಂದೆ. ಅಲ್ಲಿಂದ ನೀವು ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜ್ ಇದೆಯಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಥ್ರೂ ಬಂದ್ರೆ ರಾಮವಳ್ಳಿ ಮತ್ತೆ ತಾವರೆಕೆರೆ ರೋಡ್ ಕನೆಕ್ಟ್ ಆದ್ರೆ ಒಳಗಡೆ, ಆ ರೋಡ್ ಥ್ರೂ ಕನೆಕ್ಟ್ ಆದ್ರೆ ನಿಮಗೆ ತುಮಕೂರು ಹೈವೇ ಕನೆಕ್ಟ್ ಆಗುತ್ತೆ. ಇಲ್ಲಿಂದ ನಮಗೆ ಕರೆಕ್ಟ್ ಆಗಿ ಒಂದು 25 ಕಿಲೋಮೀಟರ್ಸ್ ಇದೆ. ಅರ್ಧ ಗಂಟೆಲಿ ರೀಚ್ ಆಗ್ಬೋದು. ಓ, ಅದೇ ಇರಬೇಕು ಮಂದಾರಗಿರಿ ಹಿಲ್ಸು. ಇಲ್ಲಿ ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರೋದೇ ಮಂದಾರಗಿರಿ ಹಿಲ್ಸು. ಅದು ಬೆಟ್ಟದ ಮೇಲ್ಗಡೆ ಇದೆ. ಗಾಡಿ ಎಲ್ಲಿ ಪಾರ್ಕ್ ಮಾಡೋದು, ಎಲ್ಲಂದ್ರಲ್ಲಿ ಹಾಕ್ಬಿಟ್ಟು ಹೋಗ್ಬಿಡೋದು. ಜೈನ್ ಟೆಂಪಲ್ ಇಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋಗೋರು ವಾಕ್ ಮಾಡ್ಕೊಂಡು ಹೋಗ್ಬೋದು ಮೇಲಕ್ಕೆ. ನೋಡಕ್ ಸ್ವಲ್ಪ ಹತ್ರ ತರ ಕಾಣಿಸುತ್ತೆ, ಬಟ್ ಸ್ವಲ್ಪ ದೂರನೇ ಇದೆ ಅಂತ ಅನ್ಸುತ್ತೆ. ನಾವಂತೂ ಹತ್ಲಿಲ್ಲ. ಈ ಕಡೆ ರೋಡ್ ಒಂದಿದೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು. ಶ್ರೀ ಚಂದ್ರನಾಥಾಯ ನಮಃ ಅಂತ ಅಂದ್ಬಿಟ್ಟು ನವರತ್ನ ದ್ವಾರ ಇದೆ. ಈ ದ್ವಾರದ ಮೂಲಕ ನೀವು ಹೋದ್ರೆ ಹತ್ತತ್ರ ಮೇಲಕ್ಕೆ ಹೋಗುತ್ತಂತೆ ಗಾಡಿ. ಸೊ ಬನ್ನಿ ಹೋಗೋಣ. ಇದು ಬಂದು ಶ್ರೀ ದಿಗಂಬರ ಜೈನ ಮಂದಾರಗಿರಿ ಹಿಲ್ಸ್. ಹೆವಿ ಬಿಸಿಲು ಹೊಡಿತಾ ಇದೆ. ಬಿಸಿಲು ಟೈಮಲ್ಲಿ ಯಾರು ಬರಕ್ ಹೋಗ್ಬೇಡಿ, ಈವ್ನಿಂಗ್ ಟೈಮಲ್ಲಿ ಬನ್ನಿ, ಪೀಸ್ ಆಗಿರುತ್ತೆ. ಇದು ಒಂದು ಎಕ್ಸ್ಪೀರಿಯನ್ಸ್. ಮೇಲ್ಗಡೆ ಹೋಗ್ತಾ ಹೋಗ್ತಾ ಫುಲ್ ಹೆವಿ ಗಾಳಿ ಬೀಸುತ್ತೆ. ಸುತ್ತಮುತ್ತ ಕಾಡಿದೆ ಸ್ನೇಹಿತರೆ. ಒಂದೇ ಒಂದು ಬೆಟ್ಟ ಇದೆ. ಆ ಬೆಟ್ಟ ಕಲ್ಲು ಬೆಟ್ಟ ಮೇಲ್ಗಡೆ ಜೈನ ದಿಗಂಬರ ಟೆಂಪಲ್ ಕಟ್ಟಿದ್ದಾರೆ. ಇದೊಂದು ಜೈನ್ ಟೆಂಪಲ್. ಮೇಲ್ಗಡೆ ಹೋಗೋದಕ್ಕೂ ದಾರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರೋಡ್ ಎಲ್ಲ ಹಾಕಿದ್ದಾರೆ. ಲವರ್ಸ್ ಕಡೆ ತುಂಬಾ ಜನ ಇದ್ದಾರೆ. ಈ ಕಡೆ ಎಲ್ಲ ಕಣ್ಣೈಸಕ್ ಹೋಗ್ಬೇಡಿ, ಸುಮ್ನೆ ಹೋಯ್ತಾರೆ ಮುಂದೆ ನಡ್ಕೊಂಡು. ಸಕ್ಕದಾಗಿದೆ ಗುರು. ಹಿಂದೆಗಡೆ ಬಂತು ಅಂದ್ರೆ ನಿಮ್ಗೆ ಇಲ್ಲಿ ಒಂದು ದೊಡ್ಡ ಕೆರೆ ಇದೆ. ತುಮಕೂರು ಅಂದ್ರೆ ಬೆಟ್ಟ ಗುಡ್ಡ, ಕಲ್ಲು ಬೆಟ್ಟ ಗುಡ್ಡಗಳೇ ಇಲ್ಲಿ ಜಾಸ್ತಿ. ಎಚ್ಚರಿಕೆ, ತುಮಕೂರು ಜಿಲ್ಲಾ ಪೊಲೀಸ್. ಒಳಗಡೆ ಇಳಿಯುವಂತಿಲ್ಲ ನೀವು. ಫುಲ್ಲು ಹತ್ತಿಸ್ಬೇಕು ಮೇಲೆ. ಓಪನ್ ಮಾಡಿದಾರೆ ಗೇಟು, ಯಾವಾಗಲೂ ಓಪನ್ ಇರುತ್ತೆ ಅಂತ ಅನ್ಸುತ್ತೆ. ಪಾರ್ಕಿಂಗ್ ಮಾಡ್ಕೊಬೋದು. ಸೂಪರ್ ಸ್ನೇಹಿತರೆ, ಇದು ಎಂಟ್ರೆನ್ಸು. ಒಳಗಡೆ ಬಂದ ತಕ್ಷಣ ನಿಮಗೆ ಗಾಡಿ ಪಾರ್ಕಿಂಗ್ಗೆ, ಕಾರ್ ಪಾರ್ಕಿಂಗ್, ಬೈಕ್ ಪಾರ್ಕಿಂಗ್ಗೆ ಜಾಗ ಇದೆ ಇಲ್ಲಿ ಸಪ್ರೇಟ್ ಆಗಿ. ಈ ಕಡೆ ಒಂದು ಕಲ್ಲು ಮಂಟಪ ಇದೆ. ಮೇಲ್ಗಡೆ ಟೆಂಪಲ್ ಇರೋದು. ಟೆಂಪಲ್ ಮುಂದೆಗಡೆ ಬಂದಿದ್ದೀವಿ. ಟೆಂಪಲ್ ಎಂಟ್ರೆನ್ಸ್ ಈ ತರ ಇದೆ ನೋಡಿ. ತಿರುಗಿದ್ರೆ ನಿಮ್ಗೆ ಟೆಂಪಲ್, ಜೈನ್ ಟೆಂಪಲ್. ಮೇಲ್ಗಡೆ ಬುದ್ಧ ಕೂತಿದ್ದಾರೆ. ಮೇಲ್ಗಡೆ ಬಂದ್ರೆ ನಿಮ್ಗೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಇನ್ನು ಯಾವುದೇ ರೀತಿ ಟೆಂಪಲ್ ಓಪನ್ ಆಗಿಲ್ಲ. ಇಲ್ಲಿಂದ ಬಂದ್ರೆ ಇಲ್ಲಿ ಇದು ಒಳಗಡೆ ಇರುವಂತಹ ಟೆಂಪಲ್ ವ್ಯೂ. ಈ ಮಂದಾರಗಿರಿ ಹಿಲ್ಸ್ ಏನಪ್ಪಾ ಒಂದು ವಿಶೇಷತೆ ಅಂತಂದ್ರೆ ಸ್ನೇಹಿತರೆ, ಇದು ಒಂದು ಜೈನ್ ಟೆಂಪಲ್. ಇದು ಯಾರ ಕಡೆಯಿಂದ ನಿರ್ಮಾಣ ಆಗಿರೋದು ಅಂದ್ರೆ ಸ್ನೇಹಿತರೆ, 4 ಜನ ದಾನಿಗಳ ಕಡೆಯಿಂದ ಇದು ನಿರ್ಮಾಣ ಆಗಿರುವಂತದ್ದು. 2008/4/27ನೇ ತಾರೀಕಂದು ಇದು ಟೆಂಪಲ್ ನಿರ್ಮಾಣ ಆಗಿರೋದು. ಬ್ಯಾಕ್ ಸೈಡ್ ಬಂದ್ರೆ ಸ್ನೇಹಿತರೆ, ನೀವೆಲ್ಲ ರೀಲ್ಸ್ ಅಲ್ಲೆಲ್ಲ ನೋಡಿರ್ತೀರಲ್ಲ, ಅದೇ ಸ್ಪಾಟ್ ಇದು. ಮಂದಾರಗಿರಿ ಹಿಲ್ಸ್ ಅಲ್ಲಿ ಇರೋದು. ಬುದ್ಧನ ಮೇಲೆ ಒಂದು ಮರ ತರ ಕ್ರಿಯೇಟ್ ಮಾಡಿದ್ದಾರೆ. ಇದೆಲ್ಲ ಆರ್ಟಿಫಿಷಿಯಲ್. ನಾ ಸ್ಟಾರ್ಟಿಂಗ್ ನೋಡಿದಾಗ ಇಲ್ಲೆಲ್ಲ ಜನ ಎಲ್ಲಿಂದ ಕರ್ಕೊಂಡ್ಬಂದು ಕೂರ್ಸಿದ್ರು ಅನ್ಕೋತಾ ಇದ್ದೆ. ಎಲ್ಲ ಆರ್ಟಿಫಿಷಿಯಲ್ ಸ್ನೇಹಿತರೆ. ತುಂಬ ಸಕ್ಕದಾಗಿ ಮಾಡಿದ್ದಾರೆ. ಇದು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇದು ಭಗವಾನ್ ಮಹಾವೀರ ಬೋಧಿ ಮರದ ಕೆಳಗಡೆ ಬುದ್ಧನಿಗೆ ಜ್ಞಾನೋದಯ ಆಯಿತು ಅಂತ ಹೇಳ್ತಾರಲ್ಲ. ಐ ಥಿಂಕ್ ಇದು ಬೋಧಿ ಮರ ಇರಬೇಕು. ಇಲ್ಲಿ ಗೊಮ್ಮಟೇಶ್ವರ. ನಾವು ಅಲ್ಲಿಂದ ಇಲ್ಲಿಗೆ ಬಂದಾಗ ನನ್ನ ಸಜೆಷನ್ ಬಂದು, ಯಾರು ಫಸ್ಟ್ ಬರ್ತೀರೋ ಅವ್ರು ಹೋಗಿ ಮೇಲ್ಗಡೆಯಲ್ಲಿ ಬೆಟ್ಟ ಹತ್ಕೊಂಡು ಅದನ್ನು ನೋಡ್ಕೊಂಡು ಕೆಳಗಡೆ ಬಂದ್ಬಿಟ್ರೆ ಇನ್ನು ಚಿಕ್ಕ ಪುಟ್ಟ ದೇವಸ್ಥಾನಗಳು ಕೆಳಗಡೆ ನೋಡ್ಕೊಬೋದು. ನೀವೆಲ್ಲ ರೀಲ್ಸಲ್ಲಿ ನೋಡಿರ್ತೀರಲ್ಲ ಸ್ನೇಹಿತರೆ, ಮಂದಾಗಿರಿ ರೀಲ್ಸ್ ಮ್ಯಾಕ್ಸಿಮಮ್ ಇದನ್ನೇ ಅಪ್ಲೋಡ್ ಮಾಡಿರ್ತಾರೆ ಎಲ್ಲ ಕಡೆ. ನವಿಲು ಗರಿಯಿಂದ ಮುಚ್ಚಿರುವ ಮನೆ, ಪಿಕಾಕ್ ಹೌಸ್. ಈ ಕಡೆ ನೋಡಿದ್ರೆ ಬೆಟ್ಟದ ಮೇಲೆ ಟೆಂಪಲ್ಲು, ಇಲ್ಲಿ ಬಂದರೆ ಇಲ್ಲಿ ಗೊಮ್ಮಟೇಶ್ವರ. ಇಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇದು ಪಿಕಾಕ್ ಹೌಸು.
ಹಲೋ ಸ್ನೇಹಿತರೆ, ಇವಾಗ ಜಸ್ಟ್ ಮಂದಾರಗಿರಿ ಹಿಲ್ಸ್ ನ ಕವರ್ ಮಾಡ್ಕೊಂಡು ಬಂದ್ವಿ. ಹಂಗೆ ಇಲ್ಲಿಂದ ಸ್ವಲ್ಪ ದೂರ ಒಂದು 15 ಕಿಲೋಮೀಟರ್ ದೂರದಲ್ಲಿ ನಾಮದ ಚಿಲುಮೆ ಅಂತ ಒಂದು ಸ್ಪಾಟ್ ಇದೆ. ಅದೊಂದು ವನ ಸ್ನೇಹಿತರೆ. ಜಾಗಕ್ಕೆ ಹೋಗ್ತಾ ಇದೀವಿ. ಈ ಜಾಗದ ವಿಶೇಷತೆ ಏನು ಅಂದ್ರೆ ಸ್ನೇಹಿತರೆ, ಒಂದ್ಸಲಿ ರಾಮ ಸೀತೆ ಎಲ್ಲ ವನವಾಸಕ್ಕೆ ಹೋದಾಗ ಆ ರಾಮ ಬಿಟ್ಟಂತಹ ಬಾಣ ಭೂಮಿ ತಾಯಿಗೆ ತಗಲಿ ನೀರು ಚಿಮ್ಮಿರುವಂತಹ ಒಂದು ಜಾಗನ ನಿಮ್ಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ 22ಕ್ಕೆ ರಾಮ ಮಂದಿರ ಓಪನ್ ಆಗ್ತಾ ಇದೆ ಅಯೋಧ್ಯೆಯಲ್ಲಿ. ಅದಕ್ಕೋಸ್ಕರ ಇಲ್ಲೆಲ್ಲ ಇವಾಗಲೇ ಅರೇಂಜ್ಮೆಂಟ್ ನಡೀತಾ ಇದೆ ಸ್ನೇಹಿತರೆ. ಇಲ್ಲಿ ಅದು ರಾಮ ಬಾಣ ಬಿಟ್ಟು ನೀರು ತೆಗ್ದಿರೋದು ಸ್ಪಾಟ್ ಐತಲ್ಲ, ಇಲ್ಲಿ ನಿಮ್ಗೆ ಜಿಂಕೆ ಕಾಣಿಸ್ತಾ ಇರ್ಬೇಕು ಸ್ನೇಹಿತರೆ. ಏನೆಲ್ಲ ಬಿಟ್ಟು ಕಾಡು ಕಾಡು ಹೋಗಿ ಜಿಂಕೆ ತೋರಿಸ್ತಾನೆ ಅನ್ಕೊಳಕ್ ಹೋಗ್ಬೇಡಿ. ಇದೇ ನಾಮದ ಚಿಲುಮೆ ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಜಿಂಕೆಗಳ ಪಾರ್ಕ್ ಮಾಡಿದ್ದಾರೆ. ಹಲೋ ಸ್ನೇಹಿತರೆ, ನೀವು ಇಲ್ಲಿ ಯಾವ ಕಡೆ ನೋಡಿದ್ರು ಬರೀ ಕಲ್ಲು ಬಂಡೆ ಕಾಡು ಇದೇ ಕಾಣಿಸೋದು ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಜನವರಿ 22ಕ್ಕೆ ಅಯೋಧ್ಯದಲ್ಲಿ ರಾಮ ಮಂದಿರ ಓಪನ್ ಆಗ್ತಾ ಇದೆ. ಈ ಜಾಗದ ವಿಶೇಷತೆ ಏನು ಅಂತಂದ್ರೆ ಸ್ನೇಹಿತರೆ, ರಾಮ ಅವಾಗ ಬಾಣನ ತೆಗೆದು ನೆಲಕ್ಕೆ ಹೊಡೆದಾಗ ಭೂಮಿಯಿಂದ ನೀರು ಚಿಮ್ಮುತ್ತೆ ಸ್ನೇಹಿತರೆ. ಇದೇ ಆ ಜಾಗ. ಹಲೋ ಸ್ನೇಹಿತರೆ, ಎಲ್ಲ ಮುಗಿಸ್ಕೊಂಡು ಇನ್ನೇನು ರಿಟರ್ನ್ ಬೆಂಗಳೂರು ಕಡೆ ಹೊರಟಿದೀವಿ. ಇಲ್ಲಿ ನಿಮ್ ಜೊತೆ ಒಂದು ವಿಷಯ ಮಾತಾಡ್ಬೇಕು ಸ್ನೇಹಿತರೆ. ಇವಾಗ ನಾವು ಹೋಗಿದ್ದಂತಹ ನಾಮದ ಕುಲುಮೆ, ಇಲ್ಲಿ ಎಲ್ಲರೂ ಮಾತಾಡಿರೋ ಪ್ರಕಾರ ಸೀತಾದೇವಿಗೆ ಬಾಯಾರಿಕೆ ಆಗಿತ್ತು. ಅದಕ್ಕೋಸ್ಕರ ರಾಮ ಬಂದು ಬಾಣನ ಬಿಟ್ಟು ಅಲ್ಲಿಂದ ನೀರ್ ತೆಗೆದ್ರು ಅಂತ ಮಾತಾಡ್ತಾರೆ. ಅದು ಆಕ್ಚುಲಿ ಸ್ಟೋರಿ ಅದಲ್ಲ ಸ್ನೇಹಿತರೆ. ಇಲ್ಲಿ ಏನಾಗಿದೆ ಸ್ಟೋರಿ ಅಂತಂದ್ರೆ, ಇದು ನಾಮ ಇಡೋದಕ್ಕೆ, ಅದು ಪ್ಲೇಸ್ ಹೆಸರು ಬಂದು ನಾಮದ ಚಿಲುಮೆ ಅಂತ. ಇದೇ ತರ ರಾಮ ವನವಾಸಕ್ಕೆ ಬಂದಾಗ ಇಲ್ಲಿಂದ ಜಾಗಕ್ಕೆ ಹೋದಾಗ ಇದೇ ತರ ಯಾವುದೋ ಒಂದು ಪೂಜೆಗೆ ನಾಮ ಇಡೋದಕ್ಕೆ ನೀರ್ ಇರ್ಲಿಲ್ವಂತೆ ಸ್ನೇಹಿತರೆ. ಕಾಡಲ್ಲಿ ಎಲ್ಲಾ ಕಡೆ ಹುಡುಕ್ತಾ ಇದ್ರಂತೆ. ನಾಮ ಇಡೋದಕ್ಕೋಸ್ಕರ ಸೀತೆಗೆ ನೀರು ದೊರಕ್ತಾ ಇದ್ದಾಗ ಇದೇ ತರ ರಾಮ ಅದೇ ಸ್ಪಾಟ್ ಅಲ್ಲಿ ನಿಂತ್ಕೊಂಡು ಭೂಮಿ ತಾಯಿಗೆ ಕೇಳ್ಕೊಂಡು ಅವ್ರು ಬಾಣನ ಕೆಳಗಡೆ ಹೊಡಿತಾರಂತೆ. ಅವಾಗ ನೀರು ಚಿಮ್ಮುತ್ತಂತೆ. ಅದು ಏನಕ್ಕೋಸ್ಕರ ಅಂತಂದ್ರೆ, ಆ ನಾಮ ಇಡೋದಕ್ಕೋಸ್ಕರ ಈ ಬಾಣನ ಕೆಳಗಡೆ ಬಿಟ್ಟು ನೀರು ತಗೊಂಡು ಹಣೆಗೆ ನಾಮ ಇಡೋದಂತೆ. ಇದು ಮೇನ್ ಸ್ಟೋರಿ. ಇದು ಅಲ್ಲೇ ಜಾಗದಲ್ಲಿ ಮೆನ್ಷನ್ ಮಾಡಿದ್ರು. ತುಂಬಾ ಕಡೆ ಕೆಲವರು ಸೀತಾದೇವಿಗೆ ಏನೋ ಬಾಯಾರಿಕೆ ಆಗಿತ್ತು, ಅದಕ್ಕೋಸ್ಕರ ನೀರು ಬೇಕಾಗಿತ್ತು, ಅವಾಗ ಬಾಣ ಹೊಡೆದು ಇದು ಮಾಡಿದ್ರು ಅಂತ. ಅದ್ರ ಹೆಸರು ಬಂದು ನಾಮದ ಚಿಲುಮೆ ಅಂತ ಅನ್ನೋದು ಇಲ್ಲಿನ ಕಥೆ ಆಗಿರುತ್ತೆ ಸ್ನೇಹಿತರೆ. ಈ ಪ್ಲೇಸು ತುಂಬಾ ಪವಿತ್ರವಾದದ್ದು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಬಾಯ್ ಬಾಯ್.